ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಮುದಿಗೆರೆ ಮಜರ ಗಡ್ಡೂರು ಗ್ರಾಮ ಪಂಚಾಯಿತಿ ತಿಪ್ಪದೊಡ್ಡಿ ಕುಕ್ಕಲದೊಡ್ಡಿ ಗ್ರಾಮದ ಮಧ್ಯೆ ನೆಲೆಸಿರುವ ಶ್ರೀ ಮಾರಮ್ಮದೇವಿ ದೇವಸ್ಥಾನದಲ್ಲಿ ದಿನಾಂಕ ಏಪ್ರಿಲ್ 10ರಿಂದ ಏಪ್ರಿಲ್ 16ವರೆಗೂ ಮಾರಮ್ಮದೇವಿ ಜಾತ್ರೆ ಮಹೋತ್ಸವ ಅದ್ಧೂರಿಯಾಗಿ ನಡೆಯಲಿದ್ದು, ಎರಡನೇ ದಿನ ತಿಪ್ಪದೊಡ್ಡಿ ಗ್ರಾಮದ ಅಶ್ವಥ್ ಮತ್ತು ಕುಟುಂಬದವರಿಂದ ಶ್ರೀ ಮಾರಮ್ಮದೇವಿಗೆ ಬೆಳಿಗ್ಗೆ ಪಂಚಾಮೃತ ಅಭಿಷೇಕ ಮಾಡಲಾಯಿತು. ತದನಂತರ ಚಂಡಿ ಹೋಮ ಮಾಡಿ ಮಹಾಪೂರ್ಣಾಹುತಿ ಅರ್ಪಿಸಿ, ಇದೇ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿದ 108 ಸುವಾಸಿನಿಯರಿಂದ ಕುಂಕುಮಾರ್ಚನೆ ಹಾಗೂ ಸೀರೆ ಉಡುಗೊರೆ ನೀಡಲಾಯಿತು. ತದನಂತರ ಕುಂಭಾಭಿಷೇಕ ಮಾಡಿ ನಂತರ ಶ್ರೀ ಮಾರಮ್ಮದೇವಿಗೆ ವಿವಿಧ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕಾರ ಮಾಡಿ ಧೂಪ ದೀಪ ನೈವೇದ್ಯ ಅರ್ಪಿಸಿ ಮಹಾಮಂಗಳಾರತಿ ಬೆಳಗಲಾಯಿತು. ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ಪೂಜೆ ಸಲ್ಲಿಸಿ ದೇವಿಯರ ಅನುಗ್ರಹ ಪಡೆದರು. जय जय दुर्गे जय जय दुर्गे जितवैरि वर्गे जय जय दुर्गे जितवैरि वर्गे जय जय दुर्गे जितवैरि वर्गे नियत नीलादि विचित्र विचित्र सर्गे जय जय दुर्गे जितवैरि वर्गे नियत नीलादि विचित्र सर्गे जय जय दुर्गे सुंदरतर चरणा सुंदरतर चरणारविंदे सुखी परिपालित लोकवृंदे सुंदरतर चरणारविंदे सुखी परिपालित लोकवृंदे सुंदरतर चरणा सुखी परिपालित
अनुदयलय सच्चिदानन्दलतिके अनुदयलय सच्चिदानन्दलतिके अनुदयलय सच्चिदानन्दलतिके आलोलमणिमय ताटङ्कधनिके अनुदयलय सच्चिदानन्द
ಗಣೇಶ ರವಿ ಈಗಪ್ಪ ಇವರು ಅದೇ ಅದ ಇಲ್ಲಿನ ಯಜಮಾನ್ಯ प्रसन्न मार्गाम्बिकायै नमः वेदोक्त मंत्र श्लाघनं समर्पयामि आत्मप्रश्नकारान् समर्पयामि प्रार्थनां करिष्ये ऋण रोग दारिद्र्य पाप क्षय संभावनं सुखं शरीरे दर्दरि भूत व्याधि ग्रस्तरे औषधं दर्दरि वैद्यो नारायणो हरिः ಮಾರಿಕಾಂಬಾ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಅವರು ಶಿರಸ್ಸು ಗಂಗೆ ಪೂಜೆ ಎಲ್ಲ ಮಾಡ್ತಾರೆ. ಅದೇ ರೀತಿಯಾಗಿ ನೆನ್ನೆ ದಿವಸ ಸಾಯಂಕಾಲ ಸಾಟು ಅಂತ ಅಂದರೆ ಪ್ರಾರಂಭದ ವಿಧಾನ ಆಯಿತು. ಎರಡನೇ ದಿವಸ ಇವತ್ತಿನ ದಿವಸ ದೇವಿಯ ಶಾಂತಿಗೋಸ್ಕರವಾಗಿ ಮತ್ತು ಗ್ರಾಮದ ಎಲ್ಲರ ಶಾಂತಿಗೂ ಮತ್ತು ನಮ್ಮೆಲ್ಲರನ್ನೂ ಕಾಯ್ತಕ್ಕಂಥ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸ್ವರೂಪವಾಗಿರ್ತಕ್ಕಂಥ ಮಾರಿಕಾಂಬಾ ಪ್ರೀತಿಗೋಸ್ಕರವಾಗಿ ನವಚಂಡಿಕಾ ಹೋಮ ಮಾಡಿದ್ದಾಗಿದೆ. ಅಮ್ಮನವರು ಸುವಾಸಿನ್ಯರ್ಚನ ಪ್ರೀತಾಯೈ ನಮಃ ಅಂತ ಹೇಳ್ತಾರೆ. ಸುವಾಸಿನಿಯರಿಗೆ ಪೂಜೆ ಮಾಡಿದರೆ ಅಮ್ಮನವ್ರು ತೃಪ್ತಿ ಪಡ್ತಾಳೆ ಅಂತ ಹೇಳಿ, ಆದ್ದರಿಂದ ಅದು ಆಯಿತು. ಹಾಗೆ ಸುವಾಸಿನಿಯರು ಪೂಜೆ ಮಾಡಿದರೆ ತೃಪ್ತಿ ಪಡ್ತಾಳೆ ಅಂತ. ಅದಕ್ಕೋಸ್ಕರ ಇವತ್ತು ಈ ಗ್ರಾಮದಲ್ಲೊಂದು ವಿಶೇಷವಾದ ಕಾರ್ಯಕ್ರಮವನ್ನು ಅಶ್ವಥ್ ನಾರಾಯಣ ಮತ್ತು ಅವರ ಕುಟುಂಬದವರು ಈ ವ್ಯವಸ್ಥೆನ ಮಾಡಿದರು. ಏನು ಅಂದರೆ 108 ಜನ ಸುವಾಸಿನಿಯರು ಕೂತ್ಕೊಂಡು ಲಕ್ಷ್ಮೀ ಕಾಯಿನ್ಗಳಿಟ್ಕೊಂಡು ಅದಕ್ಕೆ ಕುಂಕುಮಾರ್ಚನೆ ಮಾಡಿದರು. ಆಮೇಲೆ ಸುವಾಸಿನಿಯರು ಇವ್ರು ಪೂಜೆ ಮಾಡಿದರು. ಸೀರೆ ತಮ್ಮ ಶಕ್ತ್ಯಾನುಸಾರವಾಗಿ ದಕ್ಷಿಣೆ ಫಲ ಹಣ್ಣು ತಾಂಬೂಲಾದಿಗಳನ್ನು ಕೊಟ್ಟು ಪೂಜೆ ಮಾಡಿದರು. ಅದಕ್ಕೇನಕ್ಕೋಸ್ಕರ ಅಂತಂದರೆ ಸುವಾಸಿನ್ಯರ್ಚನ ಪ್ರೀತಾಯೈ ನಮಃ ಅಂತ ಲಲಿತಾ ಸಹಸ್ರನಾಮದಲ್ಲಿ ಒಂದು ನಾಮ ಇದೆ. ಜೊತೆಗೆ ನಾವು ಮಾಡ್ತಾ ಇರ್ತಕ್ಕಂಥ ಈ ನವಚಂಡಿಕಾ ಹೋಮ ಇದೆಯಲ್ಲ, ತುಂಬ ವಿಜೃಂಭಣೆಯಾಗಿ ವಿಶೇಷವಾಗಿರ್ತಕ್ಕಂಥ ಈ ಕಾರ್ಯಕ್ರಮ
ಇದರಲ್ಲಿ ನವಚಂಡಿಕಾ, ಶತಚಂಡಿಕಾ, ಸಹಸ್ರಚಂಡಿಕಾ ಅಂತ, ಅಯುತ ಚಂಡಿಕಾ ಅಂತೆಲ್ಲ ಬೇರೆ ಬೇರೆ ಇದೆ. ಅದರಲ್ಲಿ ಇವತ್ತು ಈ ಗ್ರಾಮದ ಜನರ ಶಕ್ತಿಯಾನುಸಾರವಾಗಿ ಮತ್ತು ಭಕ್ತಾದಿಗಳ ಶಕ್ತಿಯಾನುಸಾರವಾಗಿ ಇವತ್ತು ನವಚಂಡಿಕಾ ಹೋಮ ಅಂತಕ್ಕಂಥದ್ದನ್ನು ಮಾಡಿದ್ದೀವಿ. ನವಚಂಡಿಕಾ ಹೋಮ ಮಾಡಿದ್ರೆ ಏನಾಗುತ್ತಪ್ಪ ಅಂದರೆ ಎಲ್ಲ ಶತ್ರುಗಳ ಸಂಹಾರ ಆಗ್ತದೆ, ಭಂಡತನ ಹೋಗ್ತದೆ, ದೇಶದಲ್ಲಿ ಸುಭಿಕ್ಷ ಆಗ್ತದೆ, ಜೊತೆಗೆ ಸಸ್ಯ ಸಮೃದ್ಧಿ ಆಗುತ್ತೆ, ಮಳೆ ಬೇಕಾದಂಗೆ ಬರ್ತದೆ, ಯಾರಿಗೆ ಮನೆ ಬೇಕೋ ಅವ್ರಿಗೆ ಮನೆ ಆಗುತ್ತೆ, ಆಸ್ತಿ ಬೇಕಾದ್ರಿಗೆ ಆಸ್ತಿ ಆಗುತ್ತೆ, ಮದುವೆ ಬೇಕಾದ್ರೂ ಮಕ್ಕಳಾಗುತ್ತೆ, ಮದುವೆ ಆಗುತ್ತೆ. ಈ ರೀತಿ ಇರ್ತಕ್ಕಂಥ ಮಹಾಶಕ್ತಿವಂತವಾದಂಥ ಕಾರ್ಯಕ್ರಮವನ್ನು ಮಾರಿಕಾಂಬಾ ಪ್ರೀತಿಯಾಗಿ ಮಾಡಿದ್ದಾರೆ. ಆಕೆಗೆ ಅದು ಸಮರ್ಪಣೆಯಾಗಿ ಎಲ್ಲರೂ ಕೂಡ ಸುಖ ಸಂತೋಷವಾಗಿರೋ ಹಾಗಾಗುತ್ತೆ ಅಂತ ಹೇಳ್ತಾ, ಜೈ ಜಗದಂಬಾ ಲೋಕಪಾವನಿ ಕಿ ಜೈ, ಜೈ ಜಗದಂಬಾ ಲೋಕಪಾವನಿ ಕಿ ಜೈ, ಜಗದಂಬಾ ಲೋಕಪಾವನಿ ಕಿ. ನಾನು ತಿಪ್ಪದೊಡ್ಡಿ ಅಶ್ವಥ್ ಅಂತ, ನಾನು ಬೆಂಗಳೂರಲ್ಲಿ ವಾಸವಾಗಿರ್ತೇನೆ. ನಮ್ಮ ಈ ಗ್ರಾಮಸ್ಥರೆಲ್ಲ ಬಂದು ಇಲ್ಲಿ ಮಾರಮ್ಮನ ದೇವಸ್ಥಾನ ಜಾತ್ರೆ ಮಾಡ್ತಾ ಇದ್ದೀವಿ. ಆ ಮಾರಮ್ಮನಲ್ಲಿ ನೀವು ಚಂಡಿ ಹೋಮ ಮಾಡಬೇಕು ಅಂತ ಬಂದು ಈ ಮಾರಮ್ಮ ದೇವಸ್ಥಾನ ಕಮಿಟಿ ಮೆಂಬರ್ಸ್ ಎಲ್ಲ ಬಂದು ಕೇಳಿದ್ರು. ಆವಾಗ ನಾನು ಆಯಿತು ಅಂತ ಒಪ್ಕೊಂಡೆ. ಅದಕ್ಕೋಸ್ಕರ ಇಲ್ಲಿ ಈ ಮಾರಮ್ಮ ತುಂಬ ಶಕ್ತಿಯಾದಂಥ ದೇವತೆ. ಇಲ್ಲಿ ಎಲ್ಲ ನಾನು ನೋಡಿದೆ, ಈ ಸಾಟ್ ಹಿಡಿದು ಫಸ್ಟ್ ಟೈಮ್ ನಾನು ನೋಡಿದ್ದು. ಇಲ್ಲಿ ಯಾರ್ಯಾರು ಇಲ್ಲಿ ಕೂತ್ಕೊಂತಾರೋ ಅವರೆಲ್ಲ ಊರೆಲ್ಲ 4 ದಿಕ್ಕಿಗೂ ಹೋಗಿ ಅವರೆಲ್ಲ ಕರ್ಕೊಂಡ್ಬಂದು ಸಾಟ್ ಇಟ್ಟು, ಆ ಸಾಟ್ ಅಂದರೆ ಏನು ಅಂತ ತಿಳ್ಕೊಂಡಿದ್ದು ನೆನ್ನೆನೆ. ಈ ಸಾಟ್ ಇಟ್ಟ ಮೇಲೆ ಅವ್ರು ಹೇಳ್ತಾರೆ, ಪ್ರಮಾಣ ಮಾಡ್ತಾರೆ, ಭೂಮಿ ಸಾಕ್ಷ್ಯವಾಗಿ, ಮತ್ತು ನಕ್ಷತ್ರಗಳು, ಆಕಾಶ, ಚಂದ್ರ ಅಂತೆಲ್ಲ ಹೇಳಿ. ಇನ್ನು ಮೊದಲು ನಮ್ಮ ತಾಯಿನ ಚಿಕ್ಕಂದಿರುವಾಗ ಸಾಟ್ ಇಟ್ಟಿದ್ದಾರೆ, ಸಾಟ್ ಇಟ್ಟ ಮೇಲೆ ಜಲ್ದಿ ಆಗೋರು ಎಲ್ಲೂ ಹೋಗಬಾರ್ದು ಅಂತ ಹೇಳೋರು. ನಮ್ಗೆ ಅದು ಅರ್ಥ ಗೊತ್ತಿರಲಿಲ್ಲ, ಏನಕ್ಕೆ ಹಿಂಗೆ ಹೇಳ್ತಾ ಇದ್ದಾರೆ ಅಂತೇಳಿ. ಅದು ತಿಳ್ಕೊಂಡೆ. ಸಾಟ್ ಇಟ್ಟ ಮೇಲೆ ಸುತ್ತಮುತ್ತಲಿನ ಗ್ರಾಮಸ್ಥರು ರಾತ್ರಿ ಹೊತ್ತು ಇಲ್ಲೇ ನಿದ್ದೆ ಮಾಡಬೇಕು, ಈ ಊರು ಬಿಟ್ಟು ಹೋಗಬಾರ್ದು, ಜಲ್ದಿ ಆಗೋವರೆಗೂ ಅಮ್ಮನವರು, ಈ ಮಾರಮ್ಮ ಎಲ್ಲ ಗ್ರಾಮ ದೇವತೆ, ದೇವತೆ ಎಲ್ಲ ಕಡೆ ಸುತ್ತಾ ಇರ್ತಾಳೆ ಅಂತೇಳ್ಬಿಟ್ಟು ನಾನು ತುಂಬ ತಿಳ್ಕೊಂಡೆ. ಮೊದಲು ಸಿರಿಸೇನಕ್ಕೆ ಹೋಗುತ್ತೆ, ಇದ್ರ ಬಗ್ಗೆ ಎಲ್ಲ ತುಂಬ ನಾನು ರಿಸರ್ಚ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಈ ದೇವಸ್ಥಾನದಲ್ಲಿ ಪ್ರತಿ ಮಂಗಳವಾರ ಇಲ್ಲಿ ಅಭಿಷೇಕ ಮಾಡಿಸ್ತೀನಿ, ಹೂವಾಲಂಕಾರ ಮಾಡಿಸ್ತೀನಿ. ಇಲ್ಲಿ ಪೂಜೆ ಮಾಡ್ತಾ ಇರೋದ್ರಿಂದ ನಂಗೆ ತುಂಬ ಒಳ್ಳೆಯದಾಗಿದೆ. ಈ ಮಾರಮ್ಮ ದೇವಿ ಇದೆಯಲ್ಲ, ತುಂಬ ಪವರ್ಫುಲ್ ಆದಂಥ ದೇವರು. ಅವ್ರು ಕೇಳಿದ ತಕ್ಷಣ ನನ್ನ ಮನಸ್ಸಲ್ಲೂ ಇತ್ತು, ಇಲ್ಲಿ ಪ್ರತಿ ವರ್ಷ ಏನಾದರೂ ಮಾಡಬೇಕು, ನಮ್ಮ ದೇವಸ್ಥಾನ ಡೆವಲಪ್ ಮಾಡಬೇಕು ಅಂತೇಳಿ. ಅದಕ್ಕೋಸ್ಕರ ಒಪ್ಕೊಂಡು ನಾನು ಮಾಡಿದೆ. ಇವತ್ತು ತುಂಬ ವಿಜೃಂಭಣವಾಗಿ ಆಯಿತು. ಎಲ್ಲ ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲ ತುಂಬ ಸಹಕಾರ ಕೊಟ್ಟರು. ಈ ಕಮಿಟಿ ಮೆಂಬರ್ಸ್ ಎಲ್ಲ ತುಂಬ ನಮಗೆ ಸಹಕಾರ ಕೊಟ್ಟರು. ತುಂಬ ಚೆನ್ನಾಗಾಯಿತು. 108 ಜನ ಸುಹಾಸನರ ಕೈಯಲ್ಲಿ ಕುಂಕುಮಾರ್ಚನೆ ಮಾಡಿ, ಬೆಂಗಳೂರಿಂದ ಇವರೆಲ್ಲ ಬಂದು, ಪುರೋಹಿತರೆಲ್ಲ ಬಂದು ಹೋಮ ಮಾಡಿ ತುಂಬ ವಿಜೃಂಭಣವಾಗಿ ಆಯಿತು. ಎಲ್ರಿಗೂ ಅನ್ನದಾನ ಆಯಿತು. ಎಲ್ಲ ಮಾರಮ್ಮ ದೇವಿ ತುಂಬ ಸಂತೃಪ್ತಿಯಾಗಿ ತುಂಬ ಚೆನ್ನಾಗಿ ವಿಜೃಂಭವಾಗಿ ನಡೆಯಿತು. ಎಲ್ರಿಗೂ ಧನ್ಯವಾದಗಳು. ನನಗೆ ಈ ಕಾರ್ಯಕ್ರಮ ಇಲ್ಲಿ ಮಾಡಿಕೊಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಈ ಕಮಿಟಿ ಮೆಂಬರ್ಸು, ಗ್ರಾಮಸ್ಥರಿಗೂ ಎಲ್ರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಜೈ ಮಾರಮ್ಮ ದೇವಿ, ಜೈ. మారమ్మ పాదాలకు గోవిందో, గంగమ్మ పాదాలకు గోవిందో. ಇವಾಗ ಮುಳಬಾಗಲ್ ತಾಲೂಕು ಪೈರ್ಕೂರು ಹೋಬಳಿ ಮುದಿಗೇರಿ ಗ್ರಾಮ ಪಂಚಾಯತಿ ನಮ್ಮ ಗಡಿ ಭಾಗವಾದಂಥ ತಿಪ್ಪದೊಡ್ಡಿ, ಕುಕ್ಕಲದೊಡ್ಡಿ, ಮೇಟಿಬಂಡೆ, ಗೋಣಿಕೊಪ್ಪ, ಕುರುಬರಹಳ್ಳಿ ಎಲ್ಲ ಒಂದು 12 ಗ್ರಾಮಗಳು ಸೇರಿರುವ ಈ ಒಂದು ಪ್ರಸನ್ನ ಮಾರಮ್ಮ ದೇವಿ ಜಾತ್ರೆಯನ್ನು ಸುತ್ತಮುತ್ತ ಗ್ರಾಮಸ್ಥರೆಲ್ಲರೂ ಕೂಡ ಸೇರಿ ಇಲ್ಲಿ ನಮ್ಮ ಭಾಗದ ಎಲ್ಲ ಈ ಒಂದು ಇದು ಮಧ್ಯಸ್ಥಾನ, ಈ ಒಂದು ಸುತ್ತಮುತ್ತಲಿನ ಎಲ್ಲ ಭಾಗದ ಹಿರಿಯರು, ಮುಖಂಡರು, ನಾಯಕರು, ರಾಜಕೀಯ ವ್ಯಕ್ತಿಗಳು ಎಲ್ಲ ಎಲ್ಲ ಒಂದು ನಾಯಕರು ಸೇರಿ ಈ ಒಂದು ಭಾಗದಲ್ಲಿ ಈ ಒಂದು ಪ್ರಸನ್ನ ಮಾರಮ್ಮ ದೇವಿ ಜಾತ್ರೆಯನ್ನು ಸುಮಾರು 70 ವರ್ಷಗಳಿಂದ ಆ ಮಹಾತಾಯಿಯನ್ನು ಪ್ರತಿಷ್ಠೆ ಮಾಡಿ 70-80 ವರ್ಷಗಳಿಂದ ಈ ಒಂದು ಪುರಾಣ ಇತಿಹಾಸವನ್ನು ಪ್ರತಿ ವರ್ಷ ಈ ಒಂದು ಭಾಗದ ಜನರು ಒಂದು ಗಂಗಾ ಜಾತ್ರೆ ಅಂತ ಈ ಭಾಗದ ಎಲ್ಲ ಮನೆಯಲ್ಲೂ ಬಾಡೂಟವನ್ನು ಮಾಡಿ ಸುಟ್ಟು ಎಲ್ಲ ನೆಂಟರನ್ನ ಕರೆಸಿ ಅದ್ಧೂರಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು ತಾಯಿಯ ಒಂದು ಆಶೀರ್ವಾದ ನಮಗೆಲ್ರಿಗೂ ಒಳ್ಳೆಯದಾಗಿದೆ. ಈ ಭಾಗದ ಜನರು ಏನು ಮಕ್ಕಳಿಲ್ಲದೆ, ವಿದ್ಯಾಭ್ಯಾಸ ಇಲ್ಲದೆ, ಏನೇ ಒಂದು ಅರಿಕೆ ಮಾಡಿದ್ರೂ ಈ ತಾಯಿ ಹತ್ರ ಬಂದು ಏನೇ ಒಂದು ಅರಿಕೆ ಮಾಡಿದ್ರೂ ಅದು ಎಲ್ರಿಗೂ ಸಹ ನೆರವೇರುತ್ತೆ. ಅದೇ ಮೂಲತಃ ನಮ್ಮ ತಿಪ್ಪದೊಡ್ಡಿ ಗ್ರಾಮ ವಾಸ್ತವಂತ ನಮ್ಮ ಅಶ್ವಥ್ ನಾರಾಯಣರವರು ಸುಮಾರು ದಿವಸ ಈ ಕಡೆ ಅವರು ಆಗಮನ ಇರಲಿಲ್ಲ. ಏನೋ ಒಂದು ದಿವಸ ಅವರೇ ಈ ಒಂದು ಭಾಗಕ್ಕೆ ಬಂದು ಒಂದು ನಮಸ್ಕಾರ ಹಾಕ್ಕೊಂಡು ಹೋಗಿ ಆ ಗ್ರಾಮ ದೇವತೆ, ನಮ್ಮ ಗ್ರಾಮ ದೇವತೆ ನನ್ನ ಎಲ್ಲ ಕೆಲಸಗಳಿಗೂ ಆಶೀರ್ವಾದ ಬೇಕು ಅಂತ ಅರಿಕೆ ಮಾಡಿಕೊಂಡಾಗ ಅವ್ರ ಎಲ್ಲ ಕೆಲಸಗಾರಗಳಿಗೂ ಅರಿಕೆ ಪೂರ್ತಿಯಾಗಿ ಒಂದು ಆಶೀರ್ವಾದ ಕೊಟ್ಟಿದೆ. ಒಳ್ಳೆ ಕೆಲಸಗಳು ಅವ್ರಿಗೆ ಜಯ ಆಗಿದೆ. ಅದಕ್ಕೆ ಎಲ್ರಿಗೂ ಸಹ ಈ ಒಂದು ಪ್ರಸನ್ನ ಮಾರಮ್ಮ ದೇವಿ ಜಾತ್ರೆಗೆ ಬಂದು ಆ ತಾಯಿಯ ದರ್ಶನ ಪಡೆದು ಏನೇ ಒಂದು ಶನಿವಾರ
ಇವತ್ತು ದಿವಸ ಶುಕ್ರವಾರ, ಪ್ರತಿ ಶುಕ್ರವಾರ ಸಾಟು ನಡೆಯುತ್ತೆ ಇಲ್ಲಿ. ಈ ಸಾಟು ಮುಗಿದ ನಂತರ 5 ದಿನ ವರ್ಷಕ್ಕೊಮ್ಮೆ ಇಲ್ಲಿ ಮಾಡ್ತಾ ಇದ್ದೀವಿ. 5 ದಿನ ಸಾಟು ಶುಕ್ರವಾರ ಮಾಡ್ತೀವಿ, ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಜಲ್ದಿ ಇರುತ್ತೆ. ಪ್ರತಿದಿನ ಇಲ್ಲೂ ಕಾರ್ಯಕ್ರಮಗಳಿರುತ್ತೆ. ಪ್ರತಿದಿನ ಕೋಲಾಟ ಕಾರ್ಯಕ್ರಮ, ಆರ್ಕೆಸ್ಟ್ರಾ ಕಾರ್ಯಕ್ರಮ, ಡ್ಯಾನ್ಸ್ ಕಾರ್ಯಕ್ರಮ, ಹರಿಕತೆ ಕಾರ್ಯಕ್ರಮ, ನಾಟಕ, ಎಲ್ಲ ತೀರ್ಥ ಪ್ರಸಾದ, ಊಟದ ವ್ಯವಸ್ಥೆ, ಎಲ್ಲ ಒಂದು ಆಜುಬಾಜು ಗ್ರಾಮಸ್ಥರು, ಅಂಗಡಿಯವರು ಎಲ್ಲ ಇಲ್ಲಿ ಸುಮಾರು ಜನಗಳು ಇಲ್ಲಿ ಆಗಮಿಸ್ತಾರೆ. ಈ ಜಾತ್ರೆಗೆ, ನಮ್ಮ ಪ್ರಸನ್ನ ಮಾರಮ್ಮ ದೇವಿ ಜಾತ್ರೆಗೆ ಎಲ್ಲರೂ ಸಹ ಈ ಭಾಗದ ಮತ್ತು ಸುತ್ತಮುತ್ತಲಿನ ಭಾಗದವರೆಲ್ಲರೂ ಸಹ ಬಂದು ತಾಯಿಯ ದರ್ಶನ ಪಡೆದು ಆ ತಾಯಿಯ ಆಶೀರ್ವಾದ ಮಾಡಿಕೊಂಡು ನಿಮ್ಮ ಕೆಲಸಗಳೆಲ್ಲ ಈಡೇರಲಿ ಅಂತ ತಾಯಿನ ಆಶೀರ್ವಾದಿಸ್ತಾ, ಈ ಒಂದು ಭಾಗದಲ್ಲಿ ನಮ್ಮ ಅಶ್ವತ್ಥ ನಾರಾಯಣರು ಈ ಒಂದು ದಿವಸ ಸುಹಾಸಿನಿಯರ 108 ಸುಹಾಸಿನಿಯರಿಂದ ಪೂಜೆ ಮಾಡಿಸಿ ತಾಯಿಗೆ ತುಂಬ ಶಾಂತಿ ಮಾಡಿದ್ದಾರೆ. ಆ ತಾಯಿ ನಮಗೆ ಎಲ್ರಿಗೂ ಸಹ ತಾಯಿ ಆಶೀರ್ವಾದ ಇರುತ್ತೆ ಅಂತ ಭಾವಿಸುತ್ತಾ, ಈ ಒಂದು ಭಾಗದಲ್ಲಿ ನಮ್ಮ ಎಲ್ಲರೂ ಸಹ ನಾಯಕರು ಎಲ್ಲರೂ ಸಹ ಇಲ್ಲಿ ಪ್ರತಿದಿನ ಬರ್ತಾರೆ. ಪ್ರತಿದಿನ ಬಂದು ಇಲ್ಲಿ ತಾಯಿಯ ದರ್ಶನ ಮಾಡಿ ಕೂತ್ಕೊಂಡು ಪೂಜೆ ಮಾಡಿ, ಸುಮಾರು ಜನ ಬಂದು ಇಲ್ಲಿ ಪೂಜೆ ಮಾಡಿಕೊಂಡು ಎಷ್ಟೇ ಕೆಲಸ ಕಾರ್ಯಗಳಿದ್ರು ಬಂದು ಒಂದು 10 ನಿಮಿಷ ಆದರೂ ಕೂತ್ಕೊಂಡು ಹೋಗ್ತಾ ಇರ್ತಾರೆ. ನಮ್ಮ ನಾಯಕರು, ಹಿರಿಯರು, ದೊಡ್ಡವರು, ಮುಖ್ಯ ಎಲ್ಲರೂ ಸಹ ಎಲ್ರಿಗೂ ಒಳ್ಳೆಯದಾಗಲಿ. ನಮಗೂ ಸಹ ಆಗಿದೆ. ಅದೇ ಥರ ನಮ್ಮ ಅರ್ಚಕರು ಇಲ್ಲಿ ನಮ್ಮ ಅರ್ಚಕರು ಇಲ್ಲಿ ಅವರು ಸಹ ಇಲ್ಲಿ ಪೂಜೆ ಮಾಡ್ತಾರೆ. ಅವರು ಸಹ ನಮ್ಮ ಅಶ್ವತ್ಥ ನಾರಾಯಣರವರು ಪ್ರತಿ ಮಂಗಳವಾರ ಇವರು ಅರ್ಚಕರ ಕೈಯಲ್ಲಿ ಅಲ್ಲಿ ಪ್ರತಿ ಮಂಗಳವಾರ ಎಷ್ಟೇ ಕೆಲಸ ಕಾರ್ಯಗಳಿದ್ರು ಪ್ರತಿ ಮಂಗಳವಾರ ಅರ್ಚಕರ ಕೈಯಲ್ಲಿ ಅಭಿಷೇಕ, ಅಲಂಕಾರ, ಪ್ರಸಾದ, ತೀರ್ಥ ಪ್ರಸಾದ ಎಲ್ಲ ಮಾಡಿಸ್ತಾ ದೇವರು ಅವ್ರಿಗೆ ಅಶ್ವತ್ಥ ನಾರಾಯಣರವ್ರಿಗೆ ಒಳ್ಳೇದು ಮಾಡಲಿ ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ತಾಯಿ ಮಾರಮ್ಮ, ಜೈ ತಾಯಿ ಮಾರಮ್ಮ, ಜೈ ತಾಯಿ ಮಾರಮ್ಮ. ಅದೇ ರೀತಿ ನಾಳೆ ಸಾಯಂಕಾಲ ಅಂದರೆ ಭಾನುವಾರ ಸಾಯಂಕಾಲ ಗುರಾಲ್ ಮಿಟ್ಟು ತೋಪು ಬಂದಿದೆ ನಮ್ಮ ಜಾಗದಲ್ಲಿ. ಇಲ್ಲಿಂದ ಸಿರಿಸು ಹೋಗುತ್ತೆ. ಅಲ್ಲಿ ನಾಳೆ ಸಾಯಂಕಾಲ ವಿಜೃಂಭವಾಗಿರುತ್ತೆ. ಅಲ್ಲಿ ಎಲ್ಲರೂ ಬರಬೇಕು. ಈ ಸುತ್ತಮುತ್ತಲ ಗ್ರಾಮಸ್ಥರು, ಅಲ್ಲಿ ಊಟದ ವ್ಯವಸ್ಥೆ ಎಲ್ಲ ಇರುತ್ತೆ. ನಾಳೆ ಸಾಯಂಕಾಲ ಬಂದು ಅಲ್ಲಿ ದೇವರ ಆಶೀರ್ವಾದ ಪಡಬೇಕು. ನನಗೆಲ್ಲ ಒಂದು ಹಿಸ್ಟ್ರಿ ಇದೆ. ಯಾಕಂತ ಹೇಳಿದ್ರೆ ಆ ದೇವಸ್ಥಾನ, ಈ ಮಾರಮ್ಮ ಎಲ್ಲ ನಾವು ಪೂಜೆಗೆ ಬಿಟ್ಬಿಟ್ಟಿದ್ದೀವಿ. ಯಾರನ್ನೋ ಹೋಗಿ ನಾವು ಕೇಳೋದಲ್ಲಿ ಯಾಕೆ ನಾವು ಮೊದಲು ತುಂಬ ಚೆನ್ನಾಗಿದ್ವಿ, ಇದೆಲ್ಲ ಸ್ವಲ್ಪ ಮತ್ತೆ ಮಧ್ಯದಲ್ಲಿ ಸ್ವಲ್ಪ ನಮಗೆ ತುಂಬ ಅಡೆತಡೆಗಳು, ಪ್ರಾಬ್ಲಮ್ಸ್ ಬಂದವು. ಅದನ್ನು ಕೇಳಿದಾಗ ಈ ಥರ ಅಲ್ಲಿ ಇಲ್ಲಿ ಪೂಜೆ ನೆರವೇರಿಸಿ ಎಲ್ಲ ಒಳ್ಳೆದಾಗತ್ತೆ ಅಂತ ಹೇಳಿದ್ರು. ನಾನು ಸತತವಾಗಿ ನಡ್ಸ್ಕೊಂಡು ಬರ್ತಾ ಇದ್ದೀನಿ. ಅದೇ ರೀತಿ ಆ ತಾಯಿ ನಮಗೆ ಆಶೀರ್ವಾದ ಕೊಟ್ಟು ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ನಾಳೆ ಸಾಯಂಕಾಲ ಸುತ್ತಮುತ್ತಲಿನ ಗ್ರಾಮಸ್ಥರು, ಈ ನಿಮ್ಮ ಯೂಟ್ಯೂಬ್ ಯಾರಾದರೂ ವೀಕ್ಷಕರು ನೋಡಿ ನಾಳೆ ಸಾಯಂಕಾಲ ಬಂದು ನಮ್ಮ ಈ ಮಾರಮ್ಮ ದೇವಿಯ ದರ್ಶನ ಮತ್ತು ನಮ್ಮ ಗುರಾಲ್ಬಿಟ್ಟಲ್ಲಿ ಇರ್ತಕ್ಕಂಥ ಅಂಬಾಭವಾನಿ ದೇವಿಯ ದರ್ಶನ ಪಡ್ಕೋಬೇಕು ಅಂತ ಎಲ್ಲರಲ್ಲೂ ವಿನಂತಿ ಮಾಡ್ಕೊತಾ ಇದ್ದೀನಿ. ಜೈ ಮಾರಮ್ಮ. ಜನರಿಗೆಲ್ರಿಗೂ ಈ ಮಾರಮ್ಮ ದೇವಿ ಒಳ್ಳೆಯ ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಇವತ್ತಿನ ದಿನ ಈ ಒಂದು ನಮ್ಮ ಅಶ್ವತ್ಥ ನಾರಾಯಣವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇವತ್ತಿನ ದಿನ ಇಷ್ಟೊಂದು ಜನ ಮುತ್ತೈದೆಯರು ಬಂದು ಸುಮಂಗಲಿ ಪೂಜೆಯನ್ನು ಮಾಡಿಸ್ಕೊಂಡು ಅವ್ರಿಗೆಲ್ರಿಗೂ ಕೂಡ ಆರೋಗ್ಯ ಮತ್ತು ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ. ನಮ್ಮ ಅಶ್ವತ್ಥ ನಾರಾಯಣ ಸಾರ್ ಅವ್ರಿಗೆ ತುಂಬ ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ. ಆ ದೇವರು, ಆ ಮಾರಮ್ಮ ಸದಾಕಾಲ ಇಲ್ಲಿ ನೆಲೆಸಿರಲಿ. ಈ ಸುತ್ತಮುತ್ತಲಿನ ಜನರಿಗೆಲ್ಲ ತುಂಬ ಒಳ್ಳೆಯದನ್ನು ಮಾಡಿ ಇನ್ನು ಈ ಮಾರಮ್ಮ ದೇವಸ್ಥಾನನ ತುಂಬ ಇಂಪ್ರೂವ್ಮೆಂಟ್ ಮಾಡಬೇಕೆಂದು ಎಲ್ಲ ಜನರಲ್ಲಿ ನಾನು ಸದ್ಭಕ್ತರಲ್ಲಿ ಸವಿನಯದಿಂದ ಬೇಡ್ಕೊಳ್ತಿದ್ದೇನೆ. ಈ ಕಾರ್ಯಕ್ರಮವನ್ನು ಸದೃಢವಾಗಿ ಬಂದು ಎಲ್ಲ ಕಾರ್ಯಕ್ರಮದಲ್ಲಿ ಚೆನ್ನಾಗಿ ಒಂದು ಗಲಾಟೆ ಇಲ್ದಿರ ಸಾಧಾರಣವಾಗಿ ಕುಳಿತು ಇಷ್ಟೊತ್ತು ಬೆಳಗ್ಗೆಯಿಂದ ಬಂದು ಹಸು ಕರು ಎಲ್ಲ ಕಟ್ಕೊಂಡಿದ್ದು ಮನೆಯಲ್ಲೆಲ್ಲ ಬಿಟ್ಟು ಮಹಿಳೆಯರೆಲ್ಲ ಬಂದು ಇಲ್ಲಿ ಆಗಮನ ಮಾಡಿ ಇಷ್ಟೊತ್ತವರೆಗೂ ಕೂತ್ಕೊಂಡು ಅವರು ಇಷ್ಟು ಮಾಡಿ 108 ಜನ ಮುತ್ತೈದೆಯರು ಬಂದು ಅವ್ರಿಗೆಲ್ಲ ಅರಿಶಿನ ಕುಂಕುಮ ಕೊಟ್ಟು ಅವರು ಎಲ್ಲ ಮಾಡಿದ್ದಕ್ಕೆ ಎಲ್ಲರ పరವಾಗಿ ಅಶ್ವತ್ಥ ನಾರಾಯಣ ಸಾರ್ ಅವ್ರ పరವಾಗಿನೂ ನಾನು ధన్యవాదాలను అర్పిస్తుంది. స్వామి మాకందరికి 108 మందికి పసుపు కుంకుమ ఇచ్చి ఈ మారమ్మ దేవస్థానం దగ్గర అంతా పూజకు పెట్టుకొని ఆ స్వామిని బాగా కాపాడాల.